ಕೊಡಗು ಮಲೆನಾಡು ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಇನ್ನು ಮಲೆನಾಡಿನಲ್ಲಿ ಮಳೆಗೆ ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ಒಂದು ರೀತಿ ಪ್ರವಾಹದ ಭೀತಿಯಲ್ಲಿ ಎದುರಾಗಿದೆ. ಉಕ್ಕಿ ಹರಿತಾ ಇರುವ ದಾವಣಗೆರೆಯ ತುಂಗಭದ್ರಾ ನದಿಗೆ ಡ್ಯಾಂನಿಂದ ಹೆಚ್ಚುವರಿ ನೀರನ್ನ ಬಿಡಲಾಗ್ತಾ ಇದೆ. ಇದರ ಪರಿಣಾಮ ಒಂದೆರಡಲ್ಲ, ನ್ಯಾಮತಿ, ಹೊನ್ನಾಳಿ, ಹರಿಹರ ತಾಲೂಕಿನ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಉಕ್ಕಡಗಾತ್ರಿಯ ಸಂಪರ್ಕ ಕಲ್ಪಿಸುವ ರಸ್ತೆ ಮಾರ್ಗ ಸಂಪೂರ್ಣವಾಗಿ ಬಂದ್ ಆಗಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ರೈತರು ಬೆಳೆದಂತಹ ಬೆಳೆ ಮುಳುಗಡೆಯಾಗಿದೆ. ತುಂಗಭದ್ರಾ ನದಿ ದಂಡೆಯ 43 ಗ್ರಾಮಗಳಲ್ಲೂ ಕೂಡ ಈಗ ಹೈ ಅಲರ್ಟ್. ನದಿ ದಂಡೆಯಲ್ಲಿ ಕೃಷಿ, ಮೀನುಗಾರಿಕೆ ಮಾಡಬಾರದು ಅಂತಲೂ ಕೂಡ ಜಿಲ್ಲಾಡಳಿತದಿಂದ ಸೂಚನೆ ಇದೆ. ಮಲೆನಾಡಿನಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇದೆ. ಇದರಿಂದ ಕೆಲವೆಡೆ ರಸ್ತೆ ಸಂಪರ್ಕ ಕಡಿದಾಗಿದೆ. ವಿಶೇಷವಾಗಿ ಉಕ್ಕಡಗಾತ್ರಿ ಬಳಿ ಈಗಾಗಲೇ ಹರಿಹರ ಮತ್ತು ಉಕ್ಕಡಗಾತ್ರಿ ಸಂಪರ್ಕ ರಸ್ತೆ, ಈಗಾಗಲೇ ಪತ್ಯಾಪುರ ಸಂಪರ್ಕ ರಸ್ತೆ ಬಂದಾಗಿರುವಂಥ ದೃಶ್ಯಗಳನ್ನ ನಾವು ನೋಡ್ಬೋದು. ಅಂದರೆ ಇದು ಉಕ್ಕಡಗಾತ್ರಿಗೆ ಸಂಪರ್ಕ ಕಲ್ಪಿಸೋ ಪ್ರಮುಖ ರಸ್ತೆ. ಇದು ಹಲವಾರು ವರ್ಷಗಳ ಬೇಡಿಕೆ ಇದೆ ರೈತರು. ಅಂದರೆ ಇಲ್ಲೊಂದು ದೊಡ್ಡ ಸೇತುವೆ ನಿರ್ಮಾಣ ಆಯಿತು ಅಂದರೆ ಗ್ರಾಮಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಕೊಂಡು, ಒಂದು ವೇಳೆ ತುಂಗಭದ್ರಾ ನದಿ ಪಾತ್ರದಲ್ಲಿ ಸುಮಾರು 13 ಮೀಟ್ರಿಗಿಂತ ನೀರು ಜಾಸ್ತಿ ಆಯಿತು ಅಂದರೆ ಸಂಪೂರ್ಣವಾಗಿ ಇಡೀ ಗ್ರಾಮ ಒಂದು ರೀತಿ ದ್ವೀಪದಂತ ಆಗುತ್ತದೆ. ಯಾಕಂದರೆ ರಾಣೆಬೆನ್ನೂರು ಮುಖಾಂತರ ಮತ್ತೆ ಉಕ್ಕಡಗಾತ್ರಿ ಸಂಪರ್ಕ ಕಲಿಸ್ಬೇಕಾಗುತ್ತೆ. ಹಾಗಾಗಿ ಸಾಕಷ್ಟು ಅಂದರೆ ಮನವಿಯನ್ನು ಮಾಡ್ತಾಯಿದ್ದಾರೆ ಗ್ರಾಮಸ್ಥರು. ಮತ್ತು ಪ್ರಮುಖವಾಗಿ ಏನು ಈ ನೀರು ತುಂಬಿಕೊಳ್ಳೋದ್ರಿಂದ ರೈತರ ಬೆಳೆಗಳು, ತೋಟಗಾರಿಕಾ ಬೆಳೆಗಳು ಏನಿದೆ ಮತ್ತು ತರಕಾರಿ ಸಾಕಷ್ಟು ಬೆಳೀತಾರೆ ಈ ಭಾಗದಲ್ಲಿ, ಅದೆಲ್ಲವೂ ಸಹ ಮುಳುಗಡೆ ಆಗುತ್ತೆ. ಹೀಗಾಗಿ ಇಲ್ಲಿ ಮೂಲಂಗಿ ಬೆಳೀತಾರೆ ಮತ್ತು ವಿವಿಧ ಸೊಪ್ಪು ತರಕಾರಿಗಳನ್ನು ಬೆಳೀತಾರೆ, ಅವೆಲ್ಲವೂ ಸಹ ಮುಳುಗಡೆ ಆಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಇವರಿಗೆ ಇದು ಪ್ರತಿ ವರ್ಷದ ಒಂದು ದೊಡ್ಡ ಸಮಸ್ಯೆ. ಈ ಭಾಗದ ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದಾರೆ. ಆದರೂ ಸಹ ಇಲ್ಲಿ ಇದೊಂದು ಸೇತುವೆ ನಿರ್ಮಾಣ ಅಂತ ಕೆಲಸ ಆಗಿಲ್ಲ. ಹಾಗಾಗಿ ಮಳೆ ತುಂಗಭದ್ರಾ ನದಿ ಉಕ್ಕಿ ಹರಿತು ಅಂದರೆ ಅದು ಉಕ್ಕಡಗಾತ್ರಿಗೆ ಒಂದು ರೀತಿ ಜಲ ದಿಗ್ಬಂಧನ ಆಗುತ್ತೆ. ಇಲ್ಲಿ ನಮ್ಮ ಜೊತೆ ಲೋಕಲ್ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಇದು ನೀರು ಈಗ ಯಾವ ಪ್ರಮಾಣದಲ್ಲಿದೆ, ಇನ್ನು ಜಾಸ್ತಿ ಆದರೆ ಏನಾಗ್ಬೋದು? ಜಾಸ್ತಿ ಆಗ್ತದೆ. ರಣವನ್ನೂರು, ಹರಿಹರ ರಣವರ್ಗೆ ಹೋಗ್ಬೇಕು ಸರ್. ಹರಿಹರಕ್ಕೆ ಹೋಗ್ಬೇಕಲ್ಲ, ಇವೆಲ್ಲ ರೋಡ್ ಎಲ್ಲ ಬಂದ್ ಆಕತ್ತಾರೆ, ಬಂದಾಕತ್ತಾರೆ. ಈ ರೋಡ್ನಾಗ ರಣವೂರು ಇದು ಮೆಲವೂರು ಹೋಬಳಿಗೆ ಹೋಗತ್ರಿ ರೋಡು. ಶಿವಮೊಗ್ಗನ ಹೋಗ್ಬೈತಿದ್ದು ಮೆಲವೂರಿಗೆ ಹೋಗಿ ಟಚ್ ಆಗಿ ಹರಿಹರನ ಹೋಗ್ಬೈತಾರೆ. ಈ ಎಲ್ಲ ರೋಡ್ ಬಂದಾಕಂದ್ರೆ ಬ್ಲ್ಯಾಕ್ ಎಲ್ಲ ರಣವರ್ಗೆ ಹೋಗಿ ಹೋಗ್ಬೇಕು ಮತ್ತೆ. ಹಾಸ್ಪಿಟ್ಲಿಗೆ ಹೋಗೋದ ಪರಿಸ್ಥಿತಿ ಹೆಂಗೆ? ಎಲ್ಲ ಬಂದು ಸರಿ. ಅರ್ಜೆಂಟ್ ಹೋಗ್ಬೇಕಂದ್ರೆ ಹರಿಹರಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಬ್ಲ್ಯಾಕ್ ಆಗತ್ತೆ ರೋಡು. ಹರಿಹರಕ್ಕೆ ಹೋಗಿ ಮತ್ತೆ ರಣವರ್ಗೆ ಹೋಗಿ ರಣದಿಂದ ಹರಿಹರಕ್ಕೆ ಹೋಗ್ಬೇಕು ಸರ್. ಒಬ್ಬರ ಕೈಗೂಡಿದ್ರೆ ಆಗಲ್ಲ ಸರ್. ಇದು ವಸ್ತು ಸೇರಿ ಮಾಡಿಸಿದ್ರೆ ಅನ್ಕೊಳಕ. ಹ್ಞೂ ರೀ, ಶ್ಯಾಮ ಶ್ರೀಶಂಕರಿದ ಇರೋದ್ರಿ ಮೇನ್ ಕೈ ಹೊಡೋದಕ್ಕ. ಹಾಂ, ಅನ್ನೋದು ದೊಡ್ಡ ಲೀಡ್ ಸರಿ ನಮ್ಮ ಅದೇ ತಾಲೂಕಿಗೆ ಲೀಡ್ ಸರಿ. ಅವನಿಂದ ಕೆಲಸ ಆಗ್ಬೇಕು ಸರಿ ಶಿವಶಂಕರಿಂದ. ಅಂದರೆ ಈ ಭಾಗದಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ಬಂದು ಆದರೂ ಸಹ ಕೆಲಸಗಳಾಗಿಲ್ಲ. ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅಂದರೆ ಈ ಭಾಗದಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡೋದಕ್ಕೆ ಕ್ರಮ ಕೈಗೊಂಡ್ರೆ ಈ ಗ್ರಾಮಕ್ಕೆ ದೊಡ್ಡ ಅನುಕೂಲ ಆಗುತ್ತೆ. ಮತ್ತು ಈ ಉಕ್ಕಡಗಾತ್ರಿ ಸಾವಿರಾರು ಭಕ್ತರು ಬರ್ತಾರೆ ಈ ಭಾಗಕ್ಕೆ. ಅಮಾವಾಸ್ಯೆ, ಪೌರ್ಣಮಿ, ವಿಶೇಷ ದಿನಗಳಲ್ಲಿ ಸಾಕಷ್ಟು ಭಕ್ತರು ಬರ್ತಾರೆ. ಹಾಗಾಗಿ ರಸ್ತೆ ಸುಗಮ ಆಗುತ್ತೆ ಅನ್ನೋದು ಗ್ರಾಮಸ್ಥರ ಒಂದು ಮನವಿ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕೆಣಕುಮತ್ತೆ, ವರದರಾಜ್, ಏಷ್ಯನ್ ಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.